ಯಾರಿ ಬಾ ಇವತ್ತು ನಾಷ್ಟ ಉಪ್ಪಿಟ್ಟು ಮಾಡ್ಲೇನ್ರಿ? ಉಪ್ಪಿಟ್ಟು ಮಾಡ್ತೀಯಾ? ಮತ್ತೇನು ಮಾಡ್ಲಿ? ಏನು ಅವಲಕ್ಕಿ ಮಾಡ್ತೇನೆ? ಅವಲಕ್ಕಿ ಇಲ್ಲ ಮನ್ಯಾಗ. ಅವಲಕ್ಕಿ ಇಲ್ಲ ಮತ್ತು ದಾಸಿ ಮಾಡ್ತೇನೆ? ದಾಸಿ ಹಿಟ್ಟು ನೆನಿಟ್ಟಿಲ್ಲ. ನೆನಿಟ್ಟಿಲ್ಲ ಮತ್ತು ವಡ ಮಾಡ್ತೇನೆ? ವಡ ಎಲ್ಲಿ ನಾನು ಹಿಟ್ಟು ನೆನಿಟ್ಟಿಲ್ಲ ಇವತ್ತು ಮುಂಜಾನೆ. ಮತ್ತೆ ಏನು ಮಾಡ್ಬೇಕು ಬಂದಿದ್ದೆ? ಉಪ್ಪಿಟ್ಟು ಮಾಡ್ತೀನಿ ನಾನು. ಉಪ್ಪಿಟ್ಟು ಮಾಡ್ತೀಯ? ಮತ್ತೆ ಇಟ್ಟ ಬಂದು ನನಗೆ ಯಾಕೆ ಬಂದಿದೆ? A few moments later. ವಾವ್ क्या बात है सर, क्या बात है सर, क्या बात है, ये बात है. ಇಷ್ಟು ನಾಟಕ ಮಾಡಿದೆ ಅಲ್ಲ ನೀನು? ಬರ್ರಿ ನಿಮ್ಮ ಕೈಯಲ್ಲಿ ರುಚಿ ನೋಡ್ಬೇಕು ಬರ್ರಿ ನಾನು. ಅಲ್ಲಿ ಇಷ್ಟೊತ್ತು ಯಾರು ಹೋಗ್ತಾನೆ ಅದು ಇಲ್ಲ ಇದು ಇಲ್ಲ ಅಂತ ಇಷ್ಟು ನಾಟಕ ಮಾಡಿದ್ ನೋಡು. ಆಗಸ್ಟಿನ ಎತ್ಕೊಂತೀನಿ ನೀವು ನಡಿ. ಉಪ್ಪಿಟ್ಟು ಮಾಡಕ್ಕೆ ಏನೇನು ತೊಗೊಂಡ್ರಿ ಈಗ ಹೆಚ್ಕೊಂಡಿರಿ? ಒಂದು ಉಳ್ಳಾಗಡ್ಡಿ ಹೆಚ್ಚಿಟ್ಟಿನಿ, ಒಂದು 4 ಮೆಣಸಿನ್ಕಾಯಿ ಹೆಚ್ಚಿಟ್ಟಿನಿ, ಒಂದು ಟಮಾಟೆ ಹಣ್ಣು, 2 ಕರಿಬೇವು ಕಡ್ಡಿ, ಉದ್ದಿನ ಬೇಳೆ ಅದಾವು, ಕಡ್ಲಿ ಬೇಳೆ ಅದಾವು, ಒಂದು ಮುಕ್ಕು ಶೇಂಗಾ ತಗೊಂಡಿನಿ. ಈಗ ಒಗ್ಗರಣೆ ಹಾಕ್ತೀನಿ, ರವಾ ಹುರಿದು ಇಟ್ಕೊಂಡಿನಿ. ಮಾಡ್ತೀನಿ ಈಗ. ಗ್ಯಾಸ್ ಹಚ್ತೀನಿ ಮೊದಲ. ಇದೆಲ್ಲ 3 ಚಮಚ ಎಣ್ಣೆ ಹಾಕ್ತೀನಿ. ಎಣ್ಣೆ ಕಾಯಿಲೆಲ್ಲ ಸಾಸಿವೆ ಹಾಕ್ತೀನಿ, ಜೀರಿಗೆ ಹಾಕ್ತೀನಿ. ಅವು 2 ಚಟಪಟ ಅನ್ನಲಿ. ಅವು ಚಟ ಹಾಕತ್ತಿದ್ವು. ಕಡಲೆಬೇಳೆ ಹಾಕ್ತೀನಿ, ಶೇಂಗಾದ ಕಾಳು ಹಾಕ್ತೀನಿ. ಈಗ ಒಂದಿಷ್ಟು ಉದ್ದಿನ ಬೇಳೆ ಹಾಕ್ತೀನಿ. ಇವಿಷ್ಟು ಚೆಂದ ಹುರ್ಕೊತೀನಿ. ಇವಿಷ್ಟು ಹುರ್ಕೊಂಡು ಎಲ್ಲ ಶೇಂಗಾ ಪಂಗ ಎಲ್ಲ ಚೆಂದ ಸುಡ್ಲಿ. ಹಸೆಕಾಯಿ ಉಳ್ಳಾಗಡ್ಡಿ ಹಾಕ್ತೀನಿ ಮೊದಲ. ಇದನ್ನು ಕರಿಬೇವು ಹಾಕ್ತೀನಿ. 2 ಚೆಂದ ಹುರ್ಕೊತೀನಿ. ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಉಪ್ಪಿಟ್ಟು ಮಸ್ತ್ ಆಕೈತಿ. ಈಗ ಟಮಾಟೆ ಹಣ್ಣು ಹಾಕ್ತೀನಿ. ಚೆಂದಾಗಿ ಇಷ್ಟು ಕುದಿಲಿ. ಈಗ ಉಳ್ಳಾಗಡ್ಡಿ ಅವು ಎಲ್ಲ ಚೆಂದ ಕುದ್ದು ಈಗ ಒಂದ್ಸರಿ ನೀರು ಹಾಕಿಡ್ತೀನಿ. ಇದು ಚೆಂದ ಹೋದಾಡತ್ತೆ ರವೆ ಹಾಕೋದು. ಹೋದಾಡಕತ್ತೈತಿ ಈಗ ಅದು. ರವೆ ಹಾಕಿ ತುರ್ತೀನಿ. ಈಗ ಅದನ್ನು ಹುರಿದಿಟ್ಕೊಂಡಿದ್ದು ರವೆ ಹಾಕಿ ಮಸ್ತ್ ತಿರುಗಿ ಗಂಟೆ ಆಲಾರ್ದಂಗೆ. ಉದೋರಾಗ ಮಸ್ತ್ ಆಕೈತಿ ಉಪ್ಪಿಟ್ಟು. ರವೆ ಮಾತ್ರ ಮಸ್ತ್ ಹುರ್ಕೋಬೇಕು. ಚೆಂದಾಗ ಎಣ್ಣೆ ಹಚ್ಚಿ ಹುರ್ಕೊಂಡು ಇದು ಮಾಡ್ಕೋಬೇಕು ನೋಡಿ. ಇದು ಕುದಿಲಿ. ಇದ್ರ ಜೋಡಿನ ಸಣ್ಣ ಕೊತ್ತಂಬರಿ ಕಟ್ ಮಾಡಿ ಹಾಕ್ಬೇಕಾಗುತ್ತೆ. ಮಸ್ತ್ ನೋಡಿ ಕೊತ್ತಂಬರಿ ಅದನ್ನು ಕಟ್ ಮಾಡಿ ಹಾಕಿದ್ವಿ. ಮಸ್ತ್ ಆಯ್ತು. ಒಂದು 5 ನಿಮಿಷ ಮುಚ್ಚಿಟ್ಬಿಡೋಣ. ಉಪ್ಪಿಟ್ಟು ರೆಡಿ. ಆಳಲಿದು ಈಗ ಮಾಡಿದ್ರೆ ದಡ ಹಾಕೊಂಬ ಹಾಲಿ. ಎಷ್ಟೊತ್ತು ಮಾಡ್ತಿ? ಬೆಂದಿಲ್ಲ ಮೋನ್. ಉಪ್ಪಿಟ್ಟು ದಾನಿ ಹಾಕೀನಿ. ಸೈಡಿಗೆ ಉಪ್ಪಿಟ್ಟು ಹಾಕೀನಿ. ತುಪ್ಪ ಹಾಕಿದ್ಯಾ? ಚಲೋ ಆಗೈತೆ ನೋಡು. ನೀನು ನೀನು ಮಾಡಿಸ್ಕೊಂಡ್ರಿ ನೀನು ತಿನ್ನು. ಉಪ್ಪಿಟ್ಟು ಒಂದು ಕೂಡ ಮೂಗು ಮುರಿತಾರೆ ಇನ್ನಾರು. ಉಪ್ಪಿಟ್ಟು ಅಷ್ಟು ಮಸ್ತ್ ಆಗುತ್ತೆ ನೋಡು. ಉಪ್ಪಿಟ್ಟು ಮಸ್ತ್ ಆಗೈತಿ. ನಮ್ಮ ಅತ್ತೆ ಕೈ ಅಂದ್ರೆ ಮಸ್ತ್ ರುಚಿ ಅನಿಸುತ್ತಾ. ಅದಕ್ಕೆ ನಾನು ಮಾಡ್ಕೊಂಡು ತಿನ್ನಕತ್ತೇನಿ. ಉತ್ತರ ಕರ್ನಾಟಕದ ಉಪ್ಪಿಟ್ಟು ರೆಡಿ. ನಮ್ಮ ಮನೆ ಅಂಕರ್ ಉಪ್ಪಿಟ್ಟು ಮಾಡಿವಿ ಇವತ್ತು. ತಿನ್ನೋಂಬರ್ರಿ. ಮತ್ತು ನೀವು ಹೆಂಗೆ ಮಾಡ್ತೀರಿ ಕಮೆಂಟ್ ಮಾಡಿ ಹೇಳಿ. ನಾವು ತಿಳ್ಕೊತೇವ್ರಿ. ಫಾಲೋವರ್ಸ್ ಸಾರಿ. ಥ್ಯಾಂಕ್ ಯು.